ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಈಗಾಗಲೇ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ತಾತ್ವಿಕವಾಗಿ ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ಹೆಗಡೆಯವರ ವರದಿ ಇವುಗಳನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಅಂದರೆ ರಾಜ್ಯದ ಸರ್ಕಾರಕ್ಕೆ, ನೀವು ಇನ್ನೊಮ್ಮೆ ಜಾತಿ ಗಣತಿ ಮಾಡಿರಿ ಅಂತೇಳಿ. ಯಾಕಂದ್ರೆ ಈಗಾಗಲೇ ಅದಕ್ಕೆ ಸಾಕಷ್ಟು ವಿರೋಧ ಬಂದಿದ್ದು ನಾವು ನೋಡಿದ್ದೀವಿ. ಅದರಲ್ಲೂ ಒಕ್ಕಲಿಗ ಮತ್ತು ಲಿಂಗಾಯ ಸಮುದಾಯ ಅಂತ ಪೂರ್ತಿಯಾಗಿ ವಿರೋಧ ಮಾಡಿದ್ದು ನಾವು ಗಮನಿಸಿದ್ದೀವಿ. ಈ ನೆಲೆಯಲ್ಲೇ ಕಾಂಗ್ರೆಸ್ ಇದ್ದಿದ್ದು ಹೈಕಮಾಂಡ್ ಒಂದು ಮರು ಚಿಂತನೆ. ಯಾಕಪ್ಪ ಅಂದ್ರೆ ಇದೇ ರೀತಿ ಹೋದರೆ ಇಲ್ಲಿ ಅನ್ಯಾಯ ಆಗ್ಯದ ನಮಗೆ ಅನ್ನುವಂಥದ್ದು ಮತ್ತೇನು ಭಾವನೆ ಬೆಳೆದ ಕಾಂಗ್ರೆಸ್ ವಿರೋಧ ಎದ್ದು ನಿಲ್ಲುವಂಥ ಸಾಧ್ಯತೆಗಳು ಎಲ್ಲ ಕಂಡು ಬಂದಿದ್ದರಿಂದಾಗೆ ರಾಹುಲ್ ಗಾಂಧಿ ಅವರು ಏನಾಗೋದು ಇನ್ನೊಮ್ಮೆ ಸರ್ವೆ ಆಗ್ಯದ. ಈಗಾಗಲೇ 2015 ಇನ್ನೊಮ್ಮೆ 10 ವರ್ಷ ಹಳೇದಾಯಿತು, ಅವೈಜ್ಞಾನಿಕವಾಗ್ಯದ, ನಮ್ಮ ಕೇಳಿಲ್ಲ ಮಾಡಿಲ್ಲ ಅಂತ ಭಾಳಷ್ಟು ಆರೋಪಗಳು ಬಂದವು. ಆದರೆ ಆ ವರದಿಯನ್ನು ಗಮನಿಸಿದಾಗ, ಆ ಬಂದಂಥ ವರದಿಗಳ ನೆಲಗಟ್ಟಿನಲ್ಲೇ ವಿಶ್ಲೇಷಣೆ ಗಮನಿಸಿದಾಗ ವರದಿ ಚೆನ್ನಾಗಾಗ್ಯದ, ಇಲ್ಲಂತಲ್ಲ. ಆದರೆ 10 ವರ್ಷ ಹಳೆದನು ಅಷ್ಟ ಸತ್ಯದ. ಜೊತೆಗೆ ಇನ್ನೂ ಜನಸಂಖ್ಯೆ ಹೆಚ್ಚಾಗ್ಯದ. ಇನ್ನು ಈ ಒಂದು ಒಳ ಮೀಸಲಾತಿ ಆದಂಗೆ ಇದ್ರದ್ದು ಆಗಲಿ. ಅದಕ್ಕೆ 90 ದಿನಗಳಲ್ಲಿ ಇದನ್ನು ಮಾಡಿ ಮುಗಿಸ್ಕೊಳ್ರಿ, ನಮಗದು ಒಪ್ಪಿಗೆ ಅದ ನೀವು ಮಾಡಿದ್ದು ಅಂತ ಹೇಳಿದ್ದಾರೆ. ಅದು ಇನ್ನೊಮ್ಮೆ ಸರ್ವೆ ಆಗಲಿ ಏನು ತಪ್ಪಿಲ್ಲ, 10 ವರ್ಷ ಆಯಿತು ಅಂಥೇಳಿ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಒಪ್ಪಿಕೊಳ್ಳುವಂಥ ಪ್ರಸಂಗ ಬಂದದ. ಯಾಕಂದರೆ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಪರವಾಗಿ, ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತರ ಪರವಾಗಿ ಅನೇಕ ಜನ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ತಪ್ಪದ, ಅವೈಜ್ಞಾನಿಕದ, ಇದನ್ನೊಮ್ಮೆ ಆಗಬೇಕು ಅಂಥೇಳಿ ದಿನನಿತ್ಯ ವಾಗ್ಯುದ್ಧ ನಡೆದು ಅದು ನಾಳೆ ಇಲೆಕ್ಷನ್ದಲ್ಲೇ ಮುಂಬರುವ ಇಲೆಕ್ಷನಲ್ಲಿ ಪೆಟ್ಟ ಕೊಡೋದು ಗ್ಯಾರಂಟಿ ಅಂತೇಳಿ ಹೈಕಮಾಂಡ್ಗೆ ಅನಿಸಿದ್ರಿಂದಾಗಿ ಹೈಕಮಾಂಡ್ ಇದೊಂದು ನಿರ್ಧಾರ ಮಾಡಿದ. ಆಲ್ರೆಡಿ ಇದನ್ನು ಕಾಂಗ್ರೆಸ್ಸಿನ ಶಿವಶಂಕರಪ್ಪನವರು ಒಪ್ಕೊಂಡಿದ್ದಾರೆ. ಹೌದು, ಇದು ಸರಿಯಾಗಿದೆ, ನಾನು ಇದಕ್ಕೆ ಬೆಂಬಲಿಸ್ತೇನೆ, ನಾವು ಕೋಆಪರೇಷನ್ ಮಾಡ್ತೀವಿ ಇದಕ್ಕೆ ಎಲ್ಲ ರೀತಿಯಿಂದ ಅಂತೇಳಿ. ಈ ಮರು ಒಂದು ಏನು ಜಾತಿ ಗಣತಿ ಆಗ್ತದೆ, ಇದಕ್ಕೆ ಎಲ್ಲರೂ ಒಪ್ಪಿಗೆ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತದೆ. ಒಳಗಿರ್ಬೋದೇನೋ ಯಾರ್ಯಾರು ಸಹಜದ, ಇದಿದೆ, ಮುಂದೆ ಇದೇ ರೀತಿ ಮುಂದೆ ವರದಿದ್ರೆ ನಮ್ಗೆ ಅನುಕೂಲ ಇತ್ತು ಅಂತೇಳಿ. ಬಟ್ ಹಿಂದುಳಿದ ಅಲ್ಪಸಂಖ್ಯಾತ SC ST ಅದು ಈಗಾಗಲೇ ಮೇಲ್ಮೇಲದು ಗಣತಿ ಆಗೇ ಆಗ್ತಿರ್ತದೆ. OBCದು ಬಂದಿತ್ತು, ಈಗ OBCದು ಈ ಸಲ ಮತ್ತೊಮ್ಮೆ ಕ್ಲಿಯರ್ ಆಗ್ತದೆ, ಆಗಲಿ ಅನ್ನುವಂಥದ್ದು. ಇದರಿಂದಾಗಿ BJPಗರು ಖುಷಿ ಪಡ್ತಿರ್ಬೋದು. ಹೌದು, ಮತ್ತು ಸಹಜದ, ನಾವು ಕೇಳಿದ್ದು ಸರಿಯಾದ, ಮತ್ತೊಮ್ಮೆ ಆಗ್ತದೆ, ಹಿಂದೆ ಮಾಡಿದ್ದು ತಪ್ಪು ಮಾಡಿದ್ರು, ಹಾಗೆ ಹೀಗೆ ಅವರು ಇಲ್ಲಿ ವಾದ ಮಾಡ್ತಾರೆ. ಅದರಲ್ಲೂ BJPಗರಂತೆ ಮಾತಿನ ಮಲ್ಲರು, ಅದನ್ನು ಅವ್ರನ್ನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವಾಯಿತು ಅಂತ ಹೇಳ್ಕೊಳ್ತಾರೆ, ಪ್ರಚಾರ ಮಾಡ್ತಾರೆ. ಮತ್ತು ಇಲೆಕ್ಷನ್ದಲ್ಲೇ ಆ ಎಲ್ಲ ಪ್ರಚಾರ ಬೇಕಾಗ್ತವೆ ಅವ್ರು ಗೆಲ್ಲೋದಕ್ಕಾಗಿ. ಇವತ್ತು ಗೆಲ್ಲುವುದು ಹೇಗೆ ಎಂಬುದನ್ನು BJPಗರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ ದಿಶೆಯಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಹಿಂಬಡ್ತಿ ಅದಂತ ಅನ್ಬೋದೇನೋ. ಮತ್ತು BJPಗರು ಯಾವುದೇ ಒಂದು ಹಠ ಹಿಡಿದ್ರು ಅದನ್ನು ಸಾಧಿಸುವಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ನೋಡ್ರಿ, ಮೋದಿ ಅವರು ರೈತರ MSP ಕಾನೂನು ಇವತ್ತಿಗೂ ಮಾಡಲೇ ಇಲ್ಲ. ಹೆಚ್ಚು ಮಾಡಿದ್ದೀವಿ ಅಂತ ಹೇಳಿದ್ರು ವಿನಃ, ಮಾಡ್ದಂದು ಒಪ್ಕೊಂಡಿದ್ರು ವಿನಃ ಮಾಡಲಿಲ್ಲ. ಎಲ್ಲರೂ ಒಪ್ಕೊಂಡಿದ್ರು. ಈಗ ಅವ್ರು ಹೇಳ್ತಾರೆ ಡಬಲ್ ಮಾಡ್ತೀವಪ್ಪ ಅವ್ರ ಆದಾಯ ಅಂತ. ಹೆಂಗೆ ಡಬಲ್ ಆಗ್ತದೆ ಅದಕ್ಕೆ ಉತ್ತರ ಇಲ್ಲ. ಯಾಕೆಂದರೆ ಈ ದೇಶದ ರೈತನ ದಿನದ ಆದಾಯ 27 ರೂಪಾಯಿ ಸ್ವತಃ ಪಾರ್ಲಿಮೆಂಟಲ್ಲಿ ಒಪ್ಕೊಂಡದ. ಲಾಭದ ಉದ್ಯೋಗ ಅಲ್ಲಪ್ಪ ಅಂತ ಫಿಕ್ಸ್ ಆಗ್ಯದ. ಹೀಗಾಗಿ ಅನೇಕ ರೈತರು ತಮ್ಮ ಉದ್ಯೋಗ ಬಿಟ್ಟು ಹೋಗ್ತಾ ಇದ್ದಾರೆ. ಇಷ್ಟಾದರೂ ಸಲ ಇವತ್ತಿಗೂ ನಮ್ಮ ಮೋದಿಯವರು MSP ಕಾನೂನು ಮಾಡ್ತಾ ಇಲ್ಲ. ಅದಕ್ಕಾಗಿ 700 ಜನ ರೈತರು ತೀರ್ಕೊಂಡ್ರಲ್ಲ. ಅದು ಒಂದೇ ಅಲ್ಲ, 3 ಕಾರ್ಯಕಾಲ ಅಂತಂದೇನು ಕಾರ್ಪೊರೇಟ್ಗಳ ಕೈಯಲ್ಲಿ ಇಡೀ ರೈತಾಪಿ ಜನರು ತುರ್ಕುವಂಥ ಪ್ರಯತ್ನ ಮಾಡಿದರು, ಶಿಕ್ಷುವಂಥ ಪ್ರಯತ್ನ ಮಾಡಿದರು. ಅದು ಅವೈಜ್ಞಾನಿಕಂತೆ ಎಷ್ಟೋ ಹೇಳಿದ್ರು, ಕೇಳಲಿಲ್ಲ. ಕೊನೆಗೆ ಇಲ್ಲ, ನಾನು ಕನ್ವಿನ್ಸ್ ಮಾಡುವಲ್ಲೇ, ರೈತನ ಕನ್ವಿನ್ಸ್ ಮಾಡಲು ಸೋತಿದ್ದೀನಿ, ಅದಕ್ಕೆ ಹಿಂದೆ ತಗೊಳ್ತಾ ಇದ್ದೀನಿ ಅಂತೇಳಿ ಅಷ್ಟು ಹೇಳಿ ಮತ್ತು MSP ಕಾನೂನು ಮಾಡಿದ್ರು ಅಂತೇಳಿ ಇವತ್ತು ಕಾನೂನಿಲ್ಲ. ಇದು ಕಾಂಗ್ರೆಸ್ಸು ಮಾಡಿಲ್ಲ. ಇಲ್ಲಿವರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅದು ಮಾಡಬೇಕಾಯ್ತು ಕಾನೂನು, ಇಷ್ಟೊಳಗದ MSP ಕಾನೂನು ಮಾಡಿಲ್ಲ. ಅದು ಎಲ್ಲ ಪಾರ್ಟಿಗಳು ತಮ್ಮ ಪೊಲಿಟಿಕಲ್ ಫ್ಯೂಚರ್ ಕರಿಯರ್ ನೋಡ್ತಾ ಇದ್ದಾರೆ. ಹಂಗೆ ಇವತ್ತು ನಮ್ಮ ಹೈಕಮಾಂಡ್ ಇದ್ದು ತನ್ನ ಫ್ಯೂಚರ್ ನೋಡಿಕೊಂಡು ಕರ್ನಾಟಕದಲ್ಲೇ ಕಾಂಗ್ರೆಸ್ ಉಳಿಬೇಕಾದ್ರೆ ಎಲ್ಲರ ಪ್ರೀತಿಯನ್ನು ಉಳಿಸ್ಕೊಂಡಾಗ, ಅದರಲ್ಲೂ ಲಿಂಗಾಯತ್ ಮತ್ತು ಒಕ್ಕಲಿಗ ಕಮ್ಯುನಿಟಿಗಳು ಇವರು ಡಾಮಿನೆಂಟ್ ಇದ್ದಾರೆ, ಅಧಿಕಾರ ಹಿಡಿಯೋದ್ರಲ್ಲೇ ಮಾಹಿರ್ ಇದ್ದಾರೆ. ಇವ್ರನ್ನ ಬಿಟ್ಟು ಕೊಡೋದು ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಎಷ್ಟೋ ಲಗಾಟಿ ಹೊಡೆದ್ರು ಸಹಿತ ಅವ್ರ ಮಾತನ್ನು ಹಿಂಸರಿಸಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಹಜದ, ಒಂದು ವೇಳೆ ಇದೇ ರೀತಿಯಾಗಿ ಬಂತಂದ್ರೆ ನಾವು ಒಕ್ಕಲಿಗರೆಲ್ಲ ಮಾತು ನಡೆಯೋದಿಲ್ಲ ಅನ್ನೋಂಥ ಮಾತು
ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಗಳು ಭಯ ಅದ ಅವ್ರಿಗೆ, ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮನೆತನದ ಬಗ್ಗೆ. ಯಾಕೆಂದರೆ ಸದಾ ಟಗ್ ಆಫ್ ವಾರ್ ಲೀಡರ್ ಆಗೋ ಸಲುವಾಗಿ ಮೈಸೂರು ಭಾಗದಲ್ಲೇ. ಹೀಗಾಗಿ ಒಕ್ಕಲಿಗರ ವಿಶ್ವಾಸ ಹೋಗಿಬಿಡುತ್ತದೆ. ಯಾಕಂದ್ರೆ ಒಕ್ಕಲಿಗರು ಪೂರ್ತಿ ವಿರೋಧ ಮಾಡಿದ್ದಾರೆ ಇದನ್ನು, ಮತ್ತು ಒಂದು ಹಾಗೆ ಆಗ್ತಿದ್ರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿದರೆ. ಜೊತೆಗೆ ವೀರಶೈವಲಿಂಗಾಯತರು ಉತ್ತರ ಕರ್ನಾಟಕದಲ್ಲೇ ಸಾಕಷ್ಟು ಡಾಮಿನೆಂಟ್ ಇದ್ದಂಥವ್ರು, ಮತ್ತು ಇವೆರಡೂ ಕಮ್ಯುನಿಟಿಗಳು ಆರ್ಥಿಕವಾಗಿ ಬಲಿಷ್ಠ ಇದ್ದಂಥವ್ರು, ಎಲೆಕ್ಷನ್ ಮಾಡಿ ತೆಗೆದಂಥವ್ರು, ಅನೇಕರು ಈ ಕಮ್ಯುನಿಟಿಯಿಂದ ಈಗಾಗಲೇ ಮುಖ್ಯಮಂತ್ರಿ ಆದಂಥವ್ರು, ಚಲೋ ಒಳ್ಳೆಯ ಹುದ್ದೆಗಳಲ್ಲಿ ಬಂದು ಹೋದಂಥವ್ರು. ಹೀಗಾಗಿ ದೊಡ್ಡ ಈ ಎರಡೂ ಕಮ್ಯುನಿಟಿಗಳನ್ನು ಎದುರು ಹಾಕ್ಕೊಳ್ಳೋ ಸ್ಥಿತಿಯಲ್ಲ ಹೈಕಮಾಂಡ್ ಇಲ್ಲ. ಜೊತೆಗೆ ಬಿ ಜೆ ಪಿಗರು ಈ ಒಕ್ಕಲಿಗ ಮತ್ತು ಲಿಂಗಾಯತ್ ಕಮ್ಯುನಿಟಿ ಅಥವಾ ವೀರಶೈವ ಲಿಂಗಾಯತ್ ಕಮ್ಯುನಿಟಿಯನ್ನು ತಮ್ಮ ವಿಶ್ವಾಸ ತೆಗೆದುಕೊಂಡ ಈ ಒಂದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತನ ಮುಂಬರುವ ಎಲೆಕ್ಷನ್ 2022ರಲ್ಲಿ ಕೊಡೋ ಸಾಧ್ಯತೆಗಳು ಹೆಚ್ಚಿರೋದ್ರಿಂದಾಗಿ ಅದನ್ನೊಂದು ಅಪಾಯದಿಂದ ಪಾರು ಮಾಡಿಸಲುವಾಗಿ ನಮ್ಮ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ವಿಚಾರ ಮಾಡಿ ಒಂದು ಹೆಜ್ಜೆ ಹಿಂದೆ ಸರಿಯಪ್ಪ ಇದನ್ನು ಮಾಡೋಕ್ಕಿಂತ ಪೂರ್ವದಲ್ಲೇ. ಯಾಕಂತಂದ್ರೆ ವಿಶೇಷವಾಗಿ ಒಂದು ಹೆಜ್ಜೆ ಹಿಂದಿಟ್ಟು ಮುಂದೆ ಅಟ್ಯಾಕ್ ಮಾಡುವಂಥದ್ದು ಭಾಳ ಅನಿವಾರ್ಯ ಇದೆ. ಅದಕ್ಕಾಗಿ ಇದನ್ನು ಸ್ವಲ್ಪ ದಿವಸ ಪೆಂಡಿಂಗ್ ಇಟ್ಟಿದ್ದು ನಮ್ಮ ಮಾಡಲಿ. ನೀವು ಸುಳ್ಳಂತ ಹೇಳಿಲ್ಲ, ಮತ್ತು ಆ ವರದಿಗಳ ಒಂದು ಏನಿದೆ ನೀವು ವೈಜ್ಞಾನಿಕತೆಯನ್ನು ಅವರಲ್ಲಿರುವಂಥ ವಿವರಣೆಯನ್ನು ಪ್ರತಿಯೊಂದು ಗಮನಿಸಿದಾಗ ನಿಶ್ಚಿತವಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಏನೋ ಅಲ್ಲಿ ಔಡ್ ಚೌಳು ಅಂತೀವಿ ಉಳಿದಿರ್ಬೋದು, ಅವುಗಳನ್ನು ತೋಡಿ ಅವ್ರಿಗೆ ಯಾಕೆ ಪಾಪ ಅನಗತ್ಯ ಮಾನಸಿಕವಾಗಿ ಹೌದು ನೀವು ಜನಸಂಖ್ಯೆ ಹೆಚ್ಚದ ಅನ್ನೋದು ಭಾವನೆ ಬೇಡ ಅನ್ನೋ ದೃಷ್ಟಿ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇವತ್ತು ಮತ್ತೊಮ್ಮೆ ಜಾತಿ ಜನಗಣತಿ ಮಾಡಿರಿ ಅಂಥೇಳಿ ಸಜೆಷನ್ ಕೊಟ್ಟಿದ್ದರಿಂದಾಗಿ ಅದಕ್ಕೆ ಮೋಸ್ಟ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಒಪ್ಕೊಳ್ಳೇಬೇಕು ಅದನ್ನು. ಯಾಕಂದರೆ ಎಲ್ಲರಿಗೂ OBC ಹೋಟ್ ಬೇಕೇ ಬೇಕು. OBC ಮತ್ತು ಮೈನಾರಿಟಿ ಜೊತೆಗೆ SC ಕೂಡಿದ್ರೆ ಯಾರು ಇದನ್ನು ಕೂಡಿಸ್ಕೊಳ್ತಾರೆ ಅವ್ರು ನಿಶ್ಚಿತವಾಗಿ ಅಧಿಕಾರದಲ್ಲಿ ಇರ್ತಾರೆ. ಈಗಾಗಲೇ ಇತಿಹಾಸ ತುಂಬ ಇದು ಸಿದ್ಧ ಆದಂಥ ವಿಷಯ. ಯಾಕಪ್ಪ ಅಂತಂದ್ರೆ OBC ಮತ್ತು ಜೊತೆಗೆ SC ST ಮೈನಾರಿಟಿ ಇವು ಕೂಡಿದ್ರಪ್ಪ ಅಂದರೆ 85% ಆಗ್ತಾರೆ ಅಂತ ಈಗಾಗಲೇ ಗಣತಿ ಮೂಲಕ ಫಿಕ್ಸ್ ಆಗಿದೆ. ಇನ್ನೊಮ್ಮೆ ಏನೋ ಆದರೂ ಒಂದು 2-3% ಹೇರಾಪಿರಿ ಆಗ್ಬೋದು, ಮೇಲಾಗಿ ಕೆಳಗೆ ಒಂದು 3-4%, 2-3%. ಆದರೆ ಅದಕ್ಕೆ ಹೆಚ್ಚಂತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ. ನೋಡೋಣ ಏನೇನಾಗ್ತದೆ. ಯಾಕಪ್ಪ ಅಂತಂದ್ರೆ ಸತ್ಯ ವಾಸ್ತವೀಯದ ಗೊತ್ತಾಗೋ ತನಕ ಇದು ಚರ್ಚೆ ಇರೋದನ್ನು. ಆದರೂ ಒಂದು ದೊಡ್ಡ ಸಾಹಸ ಮಾಡಿದರು ಸಿದ್ದರಾಮಯ್ಯನವರು. ಅದರಲ್ಲೇ ಸಮೀಪ ಬಂದು ಸ್ವಲ್ಪ ಎಡವಿದ್ದಾರೆ. ಅದನ್ನು ಇವತ್ತು ಹೈಕಮಾಂಡ್ ಕ್ಲಿಯರ್ ಮಾಡಿ ಇಲ್ಲ ಅವ್ರಿಗೂ ನೆಮ್ಮದಿ ಸಿಗಲಿ, ಅವರು ಮಾನಸಿಕವಾಗಿ ಹೌದು ಬಾಯಿ ಸರಿ ಅದಂತ ಅವ್ರಿಗೂ ಅನ್ನಿಸ್ರೆ ಸತ್ಯ ಎಲ್ಲರಿಗೂ ದೊಡ್ಡದು ಅನ್ನುವಂಥ ವಿಚಾರದಲ್ಲೇ. ಮತ್ತು ಇಲ್ಲೊಂದು ಮಾತು ನಾವು ಗಮನಿಸ್ಬೇಕಾಯ್ತು. ಒಂದು ಯಾಕಪ್ಪ ಅಂತಂದ್ರೆ ಇಲ್ಲೇ 2 ವಿಷಯಗಳನ್ನ ಕಂಪೇರ್ ಮಾಡಬೇಕಾಗಿದೆ ನಾವು. ಒಂದು ರೈತರ ಹೋರಾಟವನ್ನು 1 ವರ್ಷ ತನಕ ಹೋರಾಟ ಮಾಡಿದರು, 7 ಥರ ಜನ ತಿರ್ಕೊಂಡ್ರು, ಕೇವಲ ಹಿಂದೆ ತಗೊಂಡ್ರು ಅದನ್ನು ಮೋದಿಯವರು. ಬಟ್ ಇಲ್ಲೇ ಜಾತಿ ಗಣತಿ ಸಲುವಾಗಿ ನಮ್ಮ SC ST ವಿರೋಧಿಲ್ಲ, OBC ವಿರೋಧಿಲ್ಲ, ಇರೋದು ಲಿಂಗಾಯತ್ ಮತ್ತು ನಮ್ಮ ಒಕ್ಕಲಿಗ ಸಮುದಾಯದ್ದು. ಅದಕ್ಕಾಗಿ ಅವ್ರಿಗೂ ನೋವು ಬರ್ತದೆ. ಕೊನೆಗೆ ಕಾಂಗ್ರೆಸ್ಸು ಇಲ್ಲೇ ರಿಕೌಂಟಿಂಗ್ ಆಫ್ ದ ಕಾಸ್ಟ್ ಆ್ಯಂಡ್ ಪೀಪಲ್ ಅಂಥೇಳಿ ಮಾಡಿದ್ದಾರೆ. ಅದು ಇದರ ಅರ್ಥ ಸ್ವಲ್ಪ ಹೇಳಿದರೆ ಕಾಂಗ್ರೆಸ್ಸಿಗರು ಕೇಳುವಂಥವ್ರು BJPಗರಪ್ಪ ಆದರೆ ಮೋದಿ ಅವ್ರು ಮಾಡಿದ್ದು ನೋಡಿದಾಗ ಸಹಜವಾಗಿ ಒಂದು ಸ್ವಲ್ಪ ಇವರಿಂದ ಹೆಚ್ಚು ಗಟ್ಟಿ ಹಿಡ್ಕೊಳ್ಳುವಂಥವ್ರು ಅಂತೇಳಿ ಅನ್ನಿಸ್ತದೆ. ಏನೋ ಇರಲಿ, ಜಾತಿ ಗಣತಿಗೆ ಒಪ್ಪಿಗೆ ಕೊಟ್ಟಿದ್ದು ಮತ್ತೊಮ್ಮೆ ಇದು ಸ್ವಾಗತಾರ್ಹ. ಮತ್ತು ಇದು ಮಾಡಲೇಬೇಕಾಗಿತ್ತು. ಯಾಕೆಂದರೆ ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಸಮುದಾಯ ಕರ್ನಾಟಕದಲ್ಲೇ ಡಾಮಿನೆಂಟ್ ಇಲ್ಲಿವರೆಗೆ ಆಳಿದಂಥ ಈ ಒಂದು ಕಮ್ಯುನಿಟಿಗಳು ಅವರಿಗೂ ಒಂದು ಸ್ವಲ್ಪ ಆ ಜನರ ಲೀಡರ್ಗಳಿಗೆ ಆಯಿತು, ಜನರಿಗೆ ಆಯಿತು. ಇನ್ನೊಮ್ಮೆ ಜನಗಣತಿ ಜಾತಿ ಗಣತಿ ಆದ್ರೆ ಒಳ್ಳೆಯದು ಅಂತ ಅವ್ರಿಗೆ ಅನಿಸದ. ಈಗ ಇದ್ದು ರೆಕಾರ್ಡ್ ಅದ, ಅದು ತೊಗೊಂಡು ಹೋಗಿ ಹುಡ್ಕೊಂಡಿನೇ ಮಾಡೋದಷ್ಟೇ ಕೆಲಸದ. 90 ದಿನಗಳಲ್ಲಿ 90 ದಿನಗಳಲ್ಲಿ ಆಗಲಿ ಅನ್ನುವಂಥದ್ದು ಮೋಸ್ಟ್ಲಿ ಆಗ್ತದೆ. ಇದೊಂದು ರೀತಿ ಸಿದ್ದರಾಮಯ್ಯರು ಒಂದು ಪರೀಕ್ಷೆ. ಈಗ ಮಾಡಿದಂಥ ಗಣತಿ ಸರಿ ಅದನ್ನು ತಪ್ಪದನ್ನು ಅನ್ನೋದು ವರಿಗೆ ಹಚ್ಚುವಂಥ ಸಮಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.